ಇಷ್ಟು ಹೊತ್ತು ಇಷ್ಟೂ ಪ್ರಕರಣ ನಡೀತಾ ಇತ್ತಲ್ಲ, ಅವಳೊಬ್ಬಳು ಮೂಕ ಪ್ರೇಕ್ಷಕಳಾಗಿದ್ಲು ಸತ್ಯವತಿ. ಅವಳ ಆಸೆ ಅಲ್ಲ ಅದು. ತನ್ನ ಮಕ್ಕಳು ರಾಜರಾಗಬೇಕು ಅಂತ ಅವಳಿಗೆ ಬಯಕೆ ಇಲ್ಲ. ತನ್ನ ಮಕ್ಕಳು ರಾಜರಾಗಬೇಕು ಅಂತ ಅವಳಿಗೆ ಬಯಕೆ ಇಲ್ಲ. ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೇನೆ, ಮಹಾಭಾರತ ಹೇಗಿದೆ ಅಂದ್ರೆ ಅಸಂಖ್ಯ ಸ್ತ್ರೀ ಪಾತ್ರಗಳಿವೆ ಅಲ್ಲಿ. ಒಂದು ಕೆಟ್ಟ ಹೆಣ್ಣು ಇಲ್ಲ ಮಹಾಭಾರತದಲ್ಲಿ. ನೀವು ರಾಮಾಯಣದಲ್ಲಿ ಹುಡುಕಿದ್ರೆ ಒಂದು ಕೈಕೇಯಿ, ಒಂದು ಮಂಥರೆ, ಒಂದು ಶೂರ್ಪಣಿಕೆಯಾರು ಸಿಕ್ಕಾರು. ಇಡೀ ಮಹಾಭಾರತದಲ್ಲಿ ಒಂದು ಕೆಟ್ಟ ಹೆಣ್ಣಿಲ್ಲ. ಕೆಟ್ಟವರು, ದುಷ್ಟರು, ಕೆಟ್ಟು ಹೋದವರೆಲ್ಲ ಯಾರು ಅಂದ್ರೆ ನಮ್ಮ ಜಾತಿಯವರೇ. ನಿಮ್ಮ ಜಾತಿಯವರು ಯಾರೂ ಇಲ್ಲ. ಸತ್ಯವತಿಗೆ ಆಸೆ ಇಲ್ಲ. ರಾಜನನ್ನ ಮದುವೆ ಆಗಬೇಕು ಅನ್ನುವ ಆಸೆಯೂ ಇಲ್ಲ. ತನ್ನ ಮಗ ರಾಜನಾಗಬೇಕು ಅನ್ನುವ ಆಸೆಯೂ ಇಲ್ಲ. ಮದುವೆ ಆಯಿತು, ಕಾಲ ಕಳೀತು, ಇಬ್ಬರು ಮಕ್ಕಳು ಹುಟ್ಟಿದ್ರು, ಶಂತನುವಿನ ಕಾಲವೂ ಕಳೀತು. ಚಿತ್ರಾಂಗದ, ವಿಚಿತ್ರ ವೀರ್ಯ ಅಂತ ಇಬ್ಬರು ಮಕ್ಕಳಿಗೆ ಹೆಸರಿಟ್ರು. ಆದರೆ ಸಿಂಹಾಸನ ತ್ಯಾಗ ಮಾಡಿದ್ನಲ್ಲ, ಅವನಿಗೆ ಹೊರೆ ಕಡಿಮೆಯಾಗಲಿಲ್ಲ, ಅವನಿಗೆ ಹೊಣೆ ಕಡಿಮೆಯಾಗಲಿಲ್ಲ. ಇನ್ನೂ ಪುಟ್ಟ ಮಕ್ಕಳು, ತಂದೆ ಸ್ವರ್ಗಸ್ಥನಾದ, ರಾಜ್ಯವನ್ನ ಅವನೇ ನೋಡ್ಬೇಕು, ರಾಜ್ಯವನ್ನ ಅವನೇ ನೋಡ್ಬೇಕು. ಬದುಕೆ ಹೀಗೆ, ಬದುಕೆ ಹೀಗೆ. ಹೊಣೆಯಿಂದ ತಪ್ಪಿಸಿಕೊಳ್ಳೋದಕ್ಕಾಗೋದಿಲ್ಲ. ಹೊಣೆಯಿಂದ ಬರುವ ಸುಖ ನಮಗೆ ಸಿಗದೆ ಹೋಗ್ಬೋದು. ಹೊಣೆ ನಮಗೆ ಏನನ್ನ ತಂದು ಕೊಡತ್ತೋ ಅದು ನಮಗೆ ಸಿಗದೆ ಹೋಗ್ಬೋದು. ಆದ್ರೆ ಆ ಹೊಣೆ ಹೊತ್ತಾಗ ನಡೆಸುವ ಕರ್ತವ್ಯಗಳಿವೆಯಲ್ಲ, ಅವುಗಳಿಂದ ಚ್ಯುತರಾಗೋದಕ್ಕಾಗೋದಿಲ್ಲ. ಇದಕ್ಕೆ ನೋಯ್ತೀವಿ ನಾವು. ನಾನೇನು ಪಡೆದೆ ಇಷ್ಟು ಮಾಡಿ, ನನಗೇನ್ ಸಿಕ್ತು ಇಷ್ಟು ಮಾಡಿದ್ರಿಂದ, ಇಷ್ಟು ಕಷ್ಟಪಟ್ಟನಲ್ಲ, ನನ್ನ ಸುಖವನ್ನೆಲ್ಲ ತ್ಯಾಗ ಮಾಡದ್ನಲ್ಲ, ಹಗಲು ರಾತ್ರಿ ನಿದ್ದೆಗೆಟ್ನಲ್ಲ, ಕಷ್ಟಪಟ್ಟು ದುಡಿದನಲ್ಲ, ನನಗೇನ್ ಸಿಕ್ತು ಅಂದ್ರೆ ಬಯಸಬೇಡ ಅಂತ. ನಿನಗೇನು ಸಿಗಬೇಕಾಗಿಲ್ಲ. ನೀನು ಹುಟ್ಟುತ್ತಲೇ ನಿನ್ನ ಭುಜ, ನಿನ್ನ ತಲೆಗಳು ಏನನ್ನೋ ಹೊರೋದಕ್ಕೆ ಅಂತ ಹುಟ್ಟಿವೆ. ಹೊತ್ತು ಬಿಡು. ಭುಜ ಗಟ್ಟಿಯೇ ಇರುವವರಿಗೆ ಹೊರತಾ ಇರೋದನ್ನ. ಎಂದು ಭುಜದ ಶಕ್ತಿ ಕಡಿಮೆಯಾಯ್ತೋ ಅವತ್ತು ಇಳಿಸಿ ನಿನ್ನ ಮುಂದಿನ ದಾರಿ ಹಿಡಿ. ಭೀಷ್ಮ ಸಿಂಹಾಸನ ಏರ್ಲಿಲ್ಲ ಅಂತ ಬಿಟ್ರೆ, ಭೀಷ್ಮ ರಾಜನಾಗಿ ಪರಾಖೇಳಿಸಿಕೊಡ್ಲಿಲ್ಲ ಅಂತ ಬಿಟ್ರೆ, ಮೆರವಣಿಗೆಯಲ್ಲಿ ಭೀಷ್ಮ ಮುಂಚೂಣಿಯಲ್ಲಿರ್ಲಿಲ್ಲ ಅಂತ ಬಿಟ್ರೆ, ಅವನ ತಲೆಯ ಮೇಲೆ ಹೊನ್ನ ಕಿರೀಟ ಇರಲಿಲ್ಲ ಅಂತ ಬಿಟ್ರೆ, ತಲೆನೋವೆಲ್ಲ ಅವನಿಗೆ ಇತ್ತು. ರಾಜಕಾರಣದ ಎಲ್ಲ ಸಮಸ್ಯೆಗಳನ್ನ ಅವನೇ ನಿರ್ವಹಿಸಬೇಕಿತ್ತು. ಅವಿಭಕ್ತ ಕುಟುಂಬದ ಹಿರಿಯರು ಅಂತ ಇರ್ತಾ ಇದ್ರಲ್ಲ ಹಿಂದೆಲ್ಲ. ಈಗ ಕುಟುಂಬಗಳೆಲ್ಲ ಒಡೆದು ಚೂರಾಯ್ತು. ಅಂಥವರು ಇಂಥ ಬದುಕನ್ನ ಎಷ್ಟೋ ಜನ ಬದುಕಿರ್ತಾರೆ. ಇದ್ದಕ್ಕಿದ್ದಂತೆ ಭೀಷ್ಮ, ಇನ್ನೂ ಅವನಿಗೇನು ವಯಸ್ಸಾಗಿಲ್ಲ, ಕುಟುಂಬದ ಹಿರಿಯ ಸ್ಥಾನಕ್ಕೆ ಬಂದು ನಿಂತು ಬಿಟ್ಟ. ಮಕ್ಕಳನ್ನ ಬೆಳೆಸಿದ, ತಮ್ಮಂದಿರನ್ನ. ಒಬ್ಬ ಮಹಾಶೂರನಾದ, ಚಿತ್ರಾಂಗದ ಅಂತ. ಆದ್ರೆ ಈ ಸಾಮರ್ಥ್ಯ ಬಂದು ಕೂಡ್ಲೆ, ಶೂರತನ ಬಂದು ಕೂಡ್ಲೆ ಅದು ಸುಮ್ಮನಿರೋದಕ್ಕೆ ಬಿಡೋದಿಲ್ಲ. ಯುದ್ಧದ ಚಪಲ ಅವನಿಗೆ. ಇನ್ನೊಬ್ಬ ಚಿತ್ರಾಂಗದ ಅಂತ ಒಬ್ಬ ಗಂಧರ್ವ ಇದ್ದ, ಅವನ ಜೊತೆಗೆ ಯುದ್ಧ ಮಾಡ್ದ. ಈ ಪ್ರಪಂಚದಲ್ಲಿ ಒಂದು ಚಿತ್ರಾಂಗದ ಇರಬೇಕು, ಒಂದು ನೀನು ಅಥವಾ ನಾನು. 2 ವರ್ಷಗಳ ಸುದೀರ್ಘ ಕಾಲದ ಯುದ್ಧದಲ್ಲಿ ಸತ್ತೋದ. ಅವನ ತಮ್ಮ ಇನ್ನೂ ಚಿಕ್ಕವ, ವಿಚಿತ್ರ ವೀರ್ಯ ಭೀಷ್ಮ. ಅವನಿಗೆ ಪಟ್ಟ ಕಟ್ಟಿ ರಾಜ್ಯ ಆಳತೊಡಗಿದ. ಅವನು ವಯಸ್ಸಿಗೆ ಬಂದ, ಅವನಿಗೆ ಮದುವೆ ಮಾಡಬೇಕು. ಅವನಿಗೆ ಮದುವೆ ಮಾಡಬೇಕು ಅಂತ ಅನ್ನೋದಕ್ಕಾಗಿ ಕಾಶಿಗೆ ಹೋದ. ಕಾಶಿಯಲ್ಲೊಂದು ಸ್ವಯಂವರ ನಡೀತಾ ಇತ್ತು. ಸ್ವಯಂವರ ಅಂದ್ರೆ ಮದುವೆ ಆಗುವ ಒಂದು ವಿಧಾನ. ಅದು ಹಲವು ವಿಧಾನ, ಹಲವು ಕ್ರಮ. ಅದು ಹೆಣ್ಣು ತಾನು ಇಷ್ಟಪಟ್ಟವನಿಗೆ ಮಾಲೆ ಹಾಕುವ ಸ್ವಯಂವರಗಳು ಒಂದು. ಕುಂತಿ ಪಾಂಡವನ್ನ ಮದುವೆ ಆಗಿದ್ದ ಹಾಗೆ.
ಇನ್ನೇನೋ ಒಂದು ಪಣ ಇರತ್ತೆ. ಪಣದಲ್ಲಿ ಗೆದ್ದವನಿಗೆ ಅವಳು ಅನ್ನುವಂತ ಸ್ವಯಂವರ, ದ್ರೌಪದಿ ಸ್ವಯಂವರ, ಸೀತಾ ಸ್ವಯಂವರ ಅಲ್ಲ ಇದ್ದಾಗೆ. ಕಾಶಿಯಲ್ಲೂ ಅಂಥದ್ದೇ ಸ್ವಯಂವರ. ಏನದು ಅಂದ್ರೆ, ಸ್ವಯಂವರಕ್ಕೆ ಬಂದ ಉಳಿದ ರಾಜರುಗಳನ್ನ ಸೋಲಿಸಿದವನಿಗೆ ತನ್ನ ಹೆಣ್ಣು ಮಕ್ಕಳನ್ನ ಕೊಡ್ತೇನೆ ಅಂತ ಕಾಶಿಯ ರಾಜ ಉದ್ಘೋಷಿಸಿದ್ದ. ಅಂದ್ರೆ ಜಗತ್ತಿನ ಅತ್ಯಂತ ದೊಡ್ಡ ಸಮರ್ಥನಿಗೆ ನಾನು ಮಗಳನ್ನು ಕೊಡೋದು ಅಂತ ಅವನದ್ದು. ಭೀಷ್ಮ ಹೋದ, ರಥ ಏರಿ ಅಂತ ಅಂದ. ಭೀಷ್ಮ ಹೋದ್ರೆ ಯಾರದ್ದು ಮಾತಿಲ್ಲ. ಅದಕ್ಕೆ ಹೊರಟಾಗ ಒಬ್ಬ ತಡೆದ. ಅವನು ಯಾಕೆ ತಡೆದ ಅಂದ್ರೆ, ಆ ರಾಜಕುಮಾರಿಯರು 3 ಜನ, ಅಂಬೆ, ಅಂಬಿಕೆ, ಅಂಬಾಲಿಕೆ ಅಂತ. ಅದರಲ್ಲಿ ಮೊದಲನೇವಳಾದ ಅಂಬೆಗೆ ಅವನ ಮೇಲೆ ಪ್ರೇಮ ಹುಟ್ಟಿತ್ತು. ಇಬ್ಬರು ಪ್ರೀತಿಸ್ತಾ ಇತ್ತು. ಯಾವಾಗ ಪ್ರೀತಿಸಿದ್ರು, ಎಲ್ಲಿ ಸಿಕ್ಕಿದ್ರು ಅಂತೆಲ್ಲ ಮಹಾಭಾರತ ಹೇಳೋಲ್ಲ. ಆದ್ರೆ ಅವರಿಬ್ರು ಪ್ರೀತಿಸ್ತಾ ಇದ್ರು. ಅವನೋ ಮಹಾವೀರ, ಹೇಗಿದ್ರು ನಾಳೆ ಯುದ್ಧ ಆದ್ರೂ ಅವನೇ ಗೆಲ್ತಾನೆ ಅಂತ ಅವಳು ಅಂದುಕೊಂಡಿದ್ಲು. ಮಾರನೇ ದಿನ ಚಿತ್ರಣ ಬದಲಾಗಿ ಬಿಡ್ತು. ಭೀಷ್ಮ ಬರ್ತಾನೆ ಅಂತ ಗೊತ್ತಿರಲ್ಲ, ಯಾಕಂದ್ರೆ ಅವನು ಮದುವೆಯಾಗುವನೇ ಅಲ್ಲ, ಅವನು ಯಾಕೆ ಬರ್ತಾನೆ ಅಂತ. ಆದ್ರೆ ಸ್ವಯಂವರಗಳ ಕ್ರಮ ಹೇಗಿತ್ತು ಅಂದ್ರೆ, ಪಣಗಳಿದ್ದಾಗ, ಇಂಥ ಪಣಗಳಿದ್ದಾಗ, ಅಂದ್ರೆ ಉಳಿದವರನ್ನ ಸೋಲಿಸಿ ಅನ್ನುವ ಅಂಶ ಬಂದಾಗ, ಯಾರು ವರನೋ ಅವನ ಪರವಾಗಿ ಇನ್ಯಾರೋ ಆ ಕಾರ್ಯವನ್ನ ಮಾಡಿ ಗೆದ್ದು ತರಬಹುದಿತ್ತು. ಮುಂದೆ ಕರ್ಣ ಹೋಗಿ ಹೀಗೆಯೇ ಗೆದ್ದು ಒಬ್ಬ ರಾಜಕುಮಾರಿಯನ್ನ ತಂದು ದುರ್ಯೋಧನನಿಗೆ ವಿವಾಹ ಮಾಡ್ತಾನೆ. ಹಾಗಾಗಿ ಅವನು ತಡೆದ. ಯುದ್ಧ ನಡೀತು, ಭೀಷ್ಮ ಗೆದ್ದ, ಕರ್ಕೊಂಡು ಬಂದ. ನೋಡಿ, ತಾನು ಮದುವೆಯಾಗಲಾರ, ಆದ್ರೆ ತಂದೆಗೆ ಮದುವೆ ಮಾಡಿಸಿದವ. ತಾನು ಮದುವೆಯಾಗಲಾರ, ಈಗ ತಮ್ಮಂದರಿಗೆ ಮದುವೆ ಮಾಡಿಸಬೇಕು. ಹೊಣೆ ಅವನದ್ದು, ಸಂಕಷ್ಟ ಅವನದ್ದು, ಸಾಹಸ ಅವನದ್ದು, ಸಮಸ್ಯೆ ಅವನದ್ದು. ಆದರೆ ಮದುವೆ ಇವನಿಗಲ್ಲ. ಭೀಷ್ಮ ಯಾರು ಅಂದ್ರೆ, ಇಡೀ ಭೀಷ್ಮನ ವ್ಯಕ್ತಿತ್ವ ಏನು ಅಂತ ಅಂದ್ರೆ, ತನ್ನ ಸುತ್ತ ಇರುವವರ ಎಲ್ಲ ಸಮಸ್ಯೆಗಳನ್ನ ತಾನು ಹೊತ್ತು ಅದರ ಸುಖ ಪಡದೆ ಜವಾಬ್ದಾರಿಯನ್ನು ನಿರ್ವಹಿಸುವುದು ಅಂತ ಇದೆಯಲ್ಲ, ಅದಕ್ಕೆ ಒಂದು ಪ್ರತಿಮೆಯಾಗಿ ಕಾಣಸಿಗೋನು ಭೀಷ್ಮ. ಅರಮನೆಗೆ 3 ಜನರನ್ನು ಕರ್ಕೊಂಡು ಬಂದ್ರೆ ಮೊದಲನೇವಳು ಹೇಳಿದ್ಲು, ನಾನು ನಿನ್ನ ತಮ್ಮನ್ನ ಮದುವೆ ಆಗಲಾರೆ. ಯಾಕೆ ಅಂತ ಕೇಳ್ದ. ನಾನು ಈಗಲೇ ಒಬ್ಬನನ್ನ ಪ್ರೀತಿಸಿದ್ದೀನಿ. ಭೀಷ್ಮ ತಾಯಿ ಸತ್ಯವತಿಯ ಜೊತೆಗೆ ಉಳಿದ ತಜ್ಞರ ಜೊತೆಗೆ ಮಾತನಾಡಿದ, ಏನು ಮಾಡಬೇಕು ಈ ಸಂದರ್ಭದಲ್ಲಿ. ಎಲ್ಲ ಸೇರಿ ನಿರ್ಣಯಿಸಿದ್ರು, ಅವಳು ಯಾರನ್ನ ಇಷ್ಟಪಟ್ಟಿರಾಳೋ ಅವನ ಜೊತೆಗೆ ವಿವಾಹ ಅಂತ. ನಮ್ಮ ಪ್ರಾಚೀನ ಕೃತಿಗಳು, ಪ್ರಾಚೀನ ಮನುಷ್ಯನ ಬದುಕು ಹೇಗೆ ಇತ್ತು ಅಂತ ಬಿತ್ತರಿಸುವ ಈ ಕೃತಿಗಳು ಬೇರೆ ಹೊಳಹುಗಳನ್ನ ಕೊಡ್ತವೆ, ಗಮನಿಸಬೇಕು. ಅವಳು ಮನಸ್ಸ ಒಬ್ಬನನ್ನ ಪ್ರೀತಿಸಿದಾಳೆ ಅಂದ್ರೆ ಅವಳು ಅವನ ಜೊತೆಗೆ ಹೋಗೋದು ಒಳ್ಳೆಯದು. ಭೀಷ್ಮ ಕಳಿಸಿಕೊಟ್ಟ ಅಂಬೆಯನ್ನ, ಅಂಬೆ ಹೋದಳು. ಇವರಿಬ್ಬರನ್ನ, ಅಂಬಿಕೆ ಅಂಬಾಲಿಕೆಯರನ್ನ ತಮ್ಮನಿಗೆ ಕೊಟ್ಟು ವಿವಾಹ ಮಾಡಿದ. ಆದ್ರೆ ಅಲ್ಲಿ ಹೋದಾಗ ಏನಾಯ್ತು ಅಂದ್ರೆ, ಅವಳ ಪ್ರೇಮಿ ಅವಳನ್ನ ನಿರಾಕರಿಸಿದ. ಯಾಕೆ ನಿರಾಕರಿಸಿದ? ಪ್ರೀತಿ ಇರಲಿಲ್ವಾ? ಅಂದ್ರೆ ಪ್ರೀತಿ ಇತ್ತು, ಆದ್ರೆ ಈಗೋ ಹರ್ಟ್ ಮಾಡಿತ್ತು. ಇಡೀ ಪ್ರಪಂಚದ ರಾಜಕುಮಾರರ ಎದುರು ಒಂದು ಹೆಣ್ಣಿಗಾಗಿ ಯುದ್ಧ ಮಾಡಿ ಸೋತಿದ್ದ ಅವನಿಗೆ ಇದು ಭೀಷ್ಮನ ಭಿಕ್ಷೆ ಅಂತ ಅನ್ನಿಸ್ತು. ಅಂಬೆ ಬಂದಾಗ ಮನುಷ್ಯತ್ವವನ್ನು ಕಳೆದುಕೊಳ್ಳೋದು ಇಲ್ಲಿ ಅಂತ. ಅಹಂಕಾರ ಇದೆಯಲ್ಲ, ಅದೇ ಮನುಷ್ಯತ್ವವನ್ನು ನಾಶ ಮಾಡುವಂಥದ್ದು. ಮನುಷ್ಯತ್ವ ಅಂತ ಅಲ್ಲ, ಸೃಷ್ಟಿಯ ಎಲ್ಲ ಜನಾಂಗಗಳನ್ನ ಕಥೆ ಹೇಳುವ ಪುರಾಣಗಳು ಎಲ್ಲ ಜನಾಂಗಗಳ ವ್ಯಕ್ತಿಗಳನ್ನು ಒಳಿತಿನಿಂದ ತಪ್ಪುವಂತೆ ಮಾಡಿದ್ಯಾವುದು ಅಂದ್ರೆ ಅಹಂಕಾರ ಅಂತಲೇ ಗುರುತಿಸುತ್ತೆ. ಅಹಂಕಾರಕ್ಕೆ ಪೆಟ್ಟು ಬಿದ್ದಿತ್ತು, ನಿರಾಕರಣೆ ಮಾಡದ ಅವಳನ್ನು. ಅಂಬೆಯ ಹೃದಯ ಒಡಿತು. ಕಾಶಿಯ ರಾಜಕುಮಾರಿ
ಸುಖವಾಗಿ ಬೆಳೆದವಳು. ಒಂದು ದಿನ ಒಬ್ಬ ಯುವಕ ಕಂಡ, ಸುಂದರವಾಗಿದ್ದ, ಸಮರ್ಥನಾಗಿದ್ದ, ರಾಜ್ಯ ಆಳ್ತಾ ಇದ್ದ, ಮನಸ್ಸಾಯಿತು, ತಪ್ಪೇನಿದೆ? ಮದುವೆ ಆಗ್ಬೇಕು ಅಂತ ಬಯಸಿದ್ಲು, ಇದ್ದಕ್ಕಿದ್ದಂತೆ ಬದುಕಿನಲ್ಲಿ ಇನ್ನೇನೋ ಆಗಿಬಿಡ್ತು. ಇನ್ನೇನು ಅವನಿಗೆ ಮಾಲೆ ಹಾಕ್ತೀನಿ ಅಂದುಕೊಳ್ಳುವಾಗ ಇನ್ಯಾರೋ ಬಂದು ಅವಳನ್ನ ಕರೆದುಕೊಂಡು ಹೋಗಿ ಆಯ್ತು. ಸ್ವಯಂವರದ ನಿಯಮದಂತೆ ಅವಳು ಹೋಗಬೇಕಾಯ್ತು. ಈಗ ಅಲ್ಲಿ ಹೇಳಿದಳು ತನ್ನ ವಿಷಯವನ್ನ, ಅವರು ಒಪ್ಪಿದ್ರು. ಆದರೆ ಯಾರು ಆಶ್ರಯ ಕೊಡಬೇಕಿತ್ತೋ, ಯಾರು ಒಪ್ಪಿಕೊಳ್ಬೇಕಿತ್ತೋ ಅವನು ನಿರಾಕರಿಸಿದ್ದ. ಅಂಬೆಯ ಬದುಕಿನಲ್ಲಿ ಇದ್ದಕ್ಕಿದ್ದಂತೆ ಎಲ್ಲ ಸುಖಗಳು ಮುಗಿದು ಹೋದವು. ಎಲ್ಲ ಸುಖಗಳು ಮುಗಿದು ಹೋದ್ರು. ಯಾರೋ ಕಾರಣ ಅಂತ ಅನ್ನಿಸುತ್ತೆ. ಯಾರೋ ಕಾರಣ? ಭೀಷ್ಮ ಕಾರಣ ಅಂತ ಸುಲಭದ ನಿರ್ಣಯ. ಭೀಷ್ಮ ವಿವಾಹ ಮಂಟಪಕ್ಕೆ ಬಾರದೇ ಇದ್ದಿದ್ರೆ ಅಂಬೆಯ ಬದುಕು ಈಗ ಆಗುತ್ತಾ ಇರಲಿಲ್ಲ. ಭೀಷ್ಮ ಕಾರಣ. ಭೀಷ್ಮನೇ ಕಾರಣನ ಅಂದ್ರೆ ಇನ್ನು ಆಳಕ್ಕಿಳಿದು ಅರ್ಥ ಮಾಡಿದ್ರೆ ಇಲ್ಲ, ಭೀಷ್ಮ ಕಾರಣ ಅಲ್ಲ. ಯಾರು ಕಾರಣ ಆಗಿದ್ರೆ ಅಂದ್ರೆ ಸುಖಸ್ಯ ದುಃಖಸ್ಯ ನಕೋಪಿ ದಾತ. ನಮ್ಮ ಸುಖ ದುಃಖಗಳನ್ನ ನಾವೇ ಪಡೆದುಕೊಂಡಿರ್ತೇವೆ, ನಾವೇ ಕೊಂಡುಕೊಂಡಿರ್ತೇವೆ. ಅಂಬೆಯ ಒಂದು ಅಚಾತುರ್ಯ ಅಂಬೆಯನ್ನ ಆ ಹಂತಕ್ಕೆ ತಂದು ನಿಲ್ಲಿಸಿತ್ತು. ಏನದು ಅಚಾತುರ್ಯ? ಒಬ್ಬನನ್ನ ಪ್ರೀತಿಸಿದ ಮೇಲೆ ತಂದೆ ಸ್ವಯಂವರವನ್ನ ಉದ್ಘೋಷಿಸುವ ಮೊದಲು ಅದನ್ನವಳು ತಂದೆಗೆ ಹೇಳಬೇಕಾಗಿತ್ತು. ಆಗ ಅಂಬೆಯ ಸ್ವಯಂವರದ ಪ್ರಸಕ್ತಿಯೇ ಬರ್ತಾ ಇರಲಿಲ್ಲ. ಆದ್ರೆ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದ್ರೆ ದುರುದ್ದೇಶ ಅಲ್ಲ, ಹೀಗಾಗತ್ತೆ ಅಂತ ಒಂದು ಲಾಜಿಕ್ ವರ್ಕ್ ಆಯ್ತು. ಇವನನ್ನ ಮೀರಿದವರು ಯಾರಿದ್ದಾರೆ, ಇವನೇ ಗೆಲ್ತಾನೆ ಖಂಡಿತವಾಗಿ ಅಂತ. ಹಾಗಾಗಲಿಲ್ಲ. ಗೆಲುವು ಅಂದ್ರೆ ಹಾಗೆ, ಯುದ್ಧ ಅಂದ್ರೆ ಹಾಗೆ, ಸ್ಪರ್ಧೆ ಅಂದ್ರೆ ಹಾಗೆ. ಅದರಲ್ಲಿ ಯಾವಾಗಲೂ ಗೆಲುವು 50-50. ಇವನು ಬಹಳ ಸಮರ್ಥ, ಇವನು ಗೆಲ್ತಾನೆ ಅಂತಲ್ಲ ಅಂದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಾಯ್ತು. ಬದುಕಿನಲ್ಲಿ, ನಮ್ಮ ಬದುಕಿನಲ್ಲಿ ಅಸಂಖ್ಯ ಅವಕಾಶಗಳನ್ನ ನಾವು ಕಳೆದುಕೊಳ್ಳೋದಕ್ಕೆ ಯಾರನ್ನೋ ಬ್ಲೇಮ್ ಮಾಡ್ತಾ ಇರ್ತೀವಿ, ಇವನಿಂದ. ಆದರೆ ಎಷ್ಟೋ ಸಲ ಮಾತನಾಡಬೇಕಾದ ಹೊತ್ತಿನಲ್ಲಿ ನಾವು ಮಾತನಾಡದೇ ಇದ್ದಿದ್ದಕ್ಕಾಗಿ ನಮ್ಮ ಬದುಕಿನಲ್ಲಿ ಅದಾಗಿರುತ್ತೆ. ಅಂಬೆ ಮಾತನಾಡಬೇಕಾದಲ್ಲಿ ಮೌನವಾದ. ಮತ್ತೆ ಯಾವಾಗ ಮಾತನಾಡದ್ಲೋ ಆಗ ಕಾಲ ಮಿಂಚಿತ್ತು. ಈಗೇನು ಮಾಡಬೇಕಂಬೆ? ಅಂಬೆಯ ಸಿಟ್ಟು ಪ್ರೇಮಿಯ ಮೇಲೆ ತಿರುಗಲಿಲ್ಲ, ಭೀಷ್ಮನ ಮೇಲೆ ತಿರುಗಿತು. ನಿರಾಕರಿಸಿದವನ ಮೇಲೆ ಸಿಟ್ಟು ಬರಬೇಕಿತ್ತು. ನಂಬಿಸಿ ದ್ರೋಹ ಮಾಡ್ತಾ ಇದ್ದಿ ನೀನು, ಪ್ರೇಮಕ್ಕಿಂತ ನಿನ್ನ ಅಹಂಕಾರ ದೊಡ್ಡದ ಅಂತ ಕೇಳಬೇಕಾಗಿತ್ತು. ಪ್ರೀತಿ ದೊಡ್ಡದಲ್ವಾ ಎಲ್ಲದಕ್ಕಿಂತ ಅಂತ ಕೇಳುವ ಜಾಗದಲ್ಲಿ ಅವನ ಕಡೆ ಸಿಟ್ಟು ಹರಿಯಲಿಲ್ಲ. ಮನುಷ್ಯ ಸ್ವಭಾವ ಏನದು? ಯಾರನ್ನ ನಮ್ಮವರು ಅಂತ ಅಂದುಕೊಳ್ತೀವೋ ಅವರ ತಪ್ಪುಗಳಿಗೆ ಕ್ಷಮೆ. ಯಾರು ನಮ್ಮವರಲ್ಲ ಅಂತ ಅನ್ನಿಸುತ್ತೋ ಅವರ ಸಣ್ಣ ತಪ್ಪು ಕೂಡ ಬೆಟ್ಟದಷ್ಟು ದೊಡ್ಡ ತಪ್ಪಾಗಿ ಕಾಣಿಸುತ್ತೆ. ಸೊಸೆಯ ಕೈಯಿಂದ ಜಾರಿ ಮಣ್ಣಿನ ಮಡಕೆ ಬಿದ್ದು ಒಡೆದು ಹೋಯ್ತಂತೆ. ಹಳೆ ಕಥೆ, ಅತ್ತೆ ಸೊಸೆ ಕಥೆ ಇದೆಯಲ್ಲ, ಹಳೆ. ಅತ್ತೆ ಕೇಳಿದಳು, ಸಂತೆಯಲ್ಲಿ ಎಷ್ಟು ರೂಪಾಯಿ ಅಂತ ಗೊತ್ತಾ ನಿನಗೆ, ನೀನು ಒಡೆದ ಮಡಕೆಗೆ ಅಂತ. ಸೊಸೆ ಸುಮ್ಮನಾದ್ಲು, ಏನು ಮಾಡ್ಬೇಕು, ಒಡೆದು ಹೋಗಿದ್ದು ಹೌದು. ಮಾರನೇ ದಿನ ಅತ್ತೆ ಕೈಯಿಂದಲೂ ಮಡಕೆ ಬಿದ್ದು ಒಡೆದೋಯ್ತು. ಅದು ಮಡಕೆ, ಇದು ಕೈಯಿಂದ ಎಲ್ಲವೂ ಜಾರತ್ತೆ. 100 ಸಲ ಮೊಬೈಲ್ ಬೀಳ್ಸ್ಕೊಳ್ಳಲ್ವಾ? ಮತ್ತದು ಮಡಕೆ, ಅದು ಕಬ್ಬಿಣದ್ದಲ್ಲ, ಬಿದ್ರು ಒಡೆಯತ್ತೆ. ಅದು ಅತ್ತೆ ಕೈಯಿಂದ ಬಿದ್ರು ಒಡೆಯತ್ತೆ, ಸೊಸೆ ಕೈಯಿಂದ ಬಿದ್ದು ಒಡೆಯತ್ತೆ. ಈಗ ಅತ್ತೆ ಕೈಯಿಂದ ಬಿದ್ದು ಹೊಡಿತಲ್ಲ, ಸೊಸೆ ಮೂಲೆಯಲ್ಲಿ ನೋಡ್ತಾ ಇದ್ಲು, ಈಗೇನು ಬರುತ್ತೆ ಮಾತು ಅಂತ. ಅತ್ತೆ ಹೇಳದಂತೆ ಮಡಕೆ ಮಣ್ಣಿದ್ದು, ಅದೇನು ಲೋಹದ್ದ ಬಂಗಾರದ್ದ, 3 ಕಾಸು ಕೊಟ್ರೆ ಸಿಗತ್ತೆ ಸಂತೆಯಲ್ಲಿ. ಅಂದ್ರೆ ಅತ್ತೆ ಒಡೆದ ಮಡಕೆಗೆ ಬೆಲೆ ಇಲ್ಲ ಅಂತ, ಸೊಸೆ ಒಡೆದ್ರೆ ಬೆಲೆ ಜಾಸ್ತಿ ಇದೆ.
ನಾನು ಮಾಡಿದಾಗ ತಪ್ಪಲ್ಲ, ನನ್ನವರು ಮಾಡಿದಾಗ ತಪ್ಪಲ್ಲ. ಯಾರು ನನಗೆ ಸಮ್ಮತ ಅಲ್ವೋ, ಯಾರು ನನಗೆ ಇಷ್ಟ ಇಲ್ವೋ ಅವರು ಮಾಡಿದರೆ ತಪ್ಪು.